ಹಾಸನ ಜಿಲ್ಲೆಯಲ್ಲೂ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ ಈ ಬಾರಿ ಮಲೆನಾಡು ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಹಾಗೂ ಆಲೂರು ಬೇಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ನಾನು ಈಗ ಸಕಲೇಶ್ಪುರದ ಅರೆಕೆರೆ ಜಾನೆಕೆರೆ ಭಾಗದಲ್ಲಿ ಇರುವಂತದ್ದು ನೋಡ್ಬೋದು. ಹಾಗೆ ಈ ಭಾಗದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಮೇತ ಈಗ ನಾವು ನೋಡ್ಬೋದಾಗಿದೆ. ಈಗಾಗಲೇ ಈ ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಏನು ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಕಾಫಿ ಬೆಳೆ ಇರ್ಬೋದು ಅದಕ್ಕೂ ಕೂಡ ಈ ಹೆಚ್ಚಿನ ಮಳೆ ಆದ್ರೆ ಬರುವಂತಹ ಫಸಲಿನಲ್ಲೂ ಕೂಡ ವ್ಯತ್ಯಾಸ ಆಗುವಂತದನ್ನ ನೋಡ್ಬೋದಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಏನು ಗದ್ದೆಗಳಿವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತವಾಗಿರುವುದನ್ನ ನೋಡ್ಬೋದಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೂರ್ವ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಮಧ್ಯದಲ್ಲಿ ಏನಾದ್ರೂ ಈ ಒಂದು ಮಳೆ ನಿಂತು ಅವಕಾಶವನ್ನ ರೈತರಿಗೆ ಬೇಸಾಯ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗಕ್ಕಿಂತ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲೂ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ ಈ ಬಾರಿ ಮಲೆನಾಡು ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಹಾಗೂ ಆಲೂರು ಬೇಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ನಾನು ಈಗ ಸಕಲೇಶ್ಪುರದ ಅರೆಕೆರೆ ಜಾನೆಕೆರೆ ಭಾಗದಲ್ಲಿ ಇರುವಂತದ್ದು ನೋಡ್ಬೋದು. ಹಾಗೆ ಈ ಭಾಗದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಮೇತ ಈಗ ನಾವು ನೋಡ್ಬೋದಾಗಿದೆ. ಈಗಾಗಲೇ ಈ ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಏನು ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಕಾಫಿ ಬೆಳೆ ಇರ್ಬೋದು ಅದಕ್ಕೂ ಕೂಡ ಈ ಹೆಚ್ಚಿನ ಮಳೆ ಆದ್ರೆ ಬರುವಂತಹ ಫಸಲಿನಲ್ಲೂ ಕೂಡ ವ್ಯತ್ಯಾಸ ಆಗುವಂತದನ್ನ ನೋಡ್ಬೋದಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಏನು ಗದ್ದೆಗಳಿವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತವಾಗಿರುವುದನ್ನ ನೋಡ್ಬೋದಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೂರ್ವ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಮಧ್ಯದಲ್ಲಿ ಏನಾದ್ರೂ ಈ ಒಂದು ಮಳೆ ನಿಂತು ಅವಕಾಶವನ್ನ ರೈತರಿಗೆ ಬೇಸಾಯ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗಕ್ಕಿಂತ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲೂ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ
ಈ ಬಾರಿ ಮಲೆನಾಡು ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಹಾಗೂ ಆಲೂರು ಬೇಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ನಾನು ಈಗ ಸಕಲೇಶ್ಪುರದ ಅರೆಕೆರೆ ಜಾನೆಕೆರೆ ಭಾಗದಲ್ಲಿ ಇರುವಂತದ್ದು ನೋಡ್ಬೋದು. ಹಾಗೆ ಈ ಭಾಗದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಮೇತ ಈಗ ನಾವು ನೋಡ್ಬೋದಾಗಿದೆ. ಈಗಾಗಲೇ ಈ ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಏನು ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಕಾಫಿ ಬೆಳೆ ಇರ್ಬೋದು ಅದಕ್ಕೂ ಕೂಡ ಈ ಹೆಚ್ಚಿನ ಮಳೆ ಆದ್ರೆ ಬರುವಂತಹ ಫಸಲಿನಲ್ಲೂ ಕೂಡ ವ್ಯತ್ಯಾಸ ಆಗುವಂತದನ್ನ ನೋಡ್ಬೋದಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಏನು ಗದ್ದೆಗಳಿವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತವಾಗಿರುವುದನ್ನ ನೋಡ್ಬೋದಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೂರ್ವ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಮಧ್ಯದಲ್ಲಿ ಏನಾದ್ರೂ ಈ ಒಂದು ಮಳೆ ನಿಂತು ಅವಕಾಶವನ್ನ ರೈತರಿಗೆ ಬೇಸಾಯ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗಕ್ಕಿಂತ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲೂ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿರುವಂತದ್ದು. ಪರಿಣಾಮ ಈ ಬಾರಿ ಮಲೆನಾಡು ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಹಾಗೂ ಆಲೂರು ಬೇಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ನಾನು ಈಗ ಸಕಲೇಶ್ಪುರದ ಅರೆಕೆರೆ ಜಾನೆಕೆರೆ ಭಾಗದಲ್ಲಿ ಇರುವಂತದ್ದು ನೋಡ್ಬೋದು. ಹಾಗೆ ಈ ಭಾಗದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಮೇತ ಈಗ ನಾವು ನೋಡ್ಬೋದಾಗಿದೆ. ಈಗಾಗಲೇ ಈ ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ ಈ ಗದ್ದೆಗಳೆಲ್ಲವೂ ಕೂಡ ಏನು ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಕಾಫಿ ಬೆಳೆ ಇರ್ಬೋದು ಅದಕ್ಕೂ ಕೂಡ ಈ ಹೆಚ್ಚಿನ ಮಳೆ ಆದ್ರೆ ಬರುವಂತಹ ಫಸಲಿನಲ್ಲೂ ಕೂಡ ವ್ಯತ್ಯಾಸ ಆಗುವಂತದನ್ನ ನೋಡ್ಬೋದಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಏನು ಗದ್ದೆಗಳಿವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತವಾಗಿರುವುದನ್ನ ನೋಡ್ಬೋದಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೂರ್ವ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಮಧ್ಯದಲ್ಲಿ ಏನಾದ್ರೂ ಈ ಒಂದು ಮಳೆ ನಿಂತು ಅವಕಾಶವನ್ನ ರೈತರಿಗೆ ಬೇಸಾಯ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗಕ್ಕಿಂತ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಡಲ್ಲ